ಇದು ಒಬ್ಬರ ಕಥೆಯಲ್ಲ. ಗರ್ಭಾವಸ್ಥೆ ಎಂಬ ಒಂದು ಜೀವನ ಮತ್ತೊಂದು ಜೀವವನ್ನು ಬೆಳೆಸುವ ಅದ್ಭುತ ಪ್ರಯಾಣ. ಒಳಗೆ ಮೌನವಾಗಿ ಬಡಿತ ಹೊಡೆಯುವ ಪುಟ್ಟ ಹೃದಯದೊಂದಿಗೆ ತಾಯಿತನಕ್ಕೆ ಸಾಗುವ ಈ ಪವಿತ್ರ ಬದುಕಿನ ತಾಯಂದಿರಿಗೆ ಕಿವಿ ಮಾತು. ಕೂತ್ಕೋ ಕೂತ್ಕೋ ಕೂತ್ಕೋ. ಯಾಕ್ರಿ, ಏನಾಯ್ತು? ಇನ್ಮೇಲಿಂದ ನೀನು ಹೇಳ್ದೆ ಕೇಳ್ದೆ ಏನು ಮಾಡಂಗಿಲ್ಲ, ಎಲ್ಗೂ ಹೋಗಂಗಿಲ್ಲ, ಸರಿನಾ? ಯಾಕೆ ಪಾರಿವಾಳಕ್ಕೆ ಮೆಸೇಜ್ ಕಳ್ಸ್ಬೇಕಿತ್ತ ಈಗ ನಾನು ಎದ್ದೇಳ್ತಾ ಇದೀನಿ ಅಂತ? ಹಂಗಂತಲ್ಲ, ಇವಾಗ ನೀನು ಪ್ರೆಗ್ನೆಂಟು, ಹಂಗೆಲ್ಲ ಎದೋಳೋದು ಕೂತ್ಕೊಳ್ಳೋದು ಸಡನ್ ಆಗೆಲ್ಲ ಓಡಾಡೋದು ಹಂಗೆಲ್ಲ ಮಾಡಂಗಿಲ್ಲ, ಸರಿನಾ? ಉಸಿರಾಡ್ಬೋದಾ? ಇರೋ ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ದೇವ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಆಶಾ ವರ್ಕರ್ ಅವ್ರು ಬಂದಿದ್ದಾರೆ ನೋಡಿ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿ. ಕಂಗ್ರ್ಯಾಚುಲೇಷನ್ಸ್, ಗರ್ಭಿಣಿ ಆಗಿದ್ದೀರಾ. ಮತ್ತೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ? ಮೇಡಮ್ ನನ್ಗಿಲ್ವಾ ಕಂಗ್ರ್ಯಾಚುಲೇಷನ್ಸ್. ಏನಿಲ್ಲ, ನಿಮ್ ಯೋಗಕ್ಷೇಮ ನೋಡ್ಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಏನ್ ತಗೋಬೇಕು ಏನ್ ತಗೋಬಾರ್ದು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳಿಸೋಣ ಅಂತ ಬಂದಿದ್ದೆ. ಮೇಡಮ್, ಮಾತ್ರ ಎಲ್ಲ ಓಕೆ, ನಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಇವ್ರ ಕೈಲೇ ಕೇಳಕ್ ಆಗ್ತಿಲ್ಲ. ಈಗ ನೀವ್ ಕೇಳಿದ್ದೆಲ್ಲ ಹೆಂಗ್ ಮಾಡ್ಲಿ? ಆಶಮ್ಮ, ಆದ್ರೆ 4 ತಿಂಗಳು ಆಯ್ತಾ ಬಂತು, ಇನ್ನು ಹೊಟ್ಟೆ ಏನು ಬಂದಿಲ್ವಲ್ಲ? ಅಯ್ಯೋ, ಅಷ್ಟೆಲ್ಲ ಚಿಂತೆ ಮಾಡ್ಬೇಡಿ ಮಾ. ಗೊತ್ತು ನಿಮಗ್ ಚಿಂತೆ ಇರುತ್ತೆ ಅಂತ, ಬಟ್ ಹೊಟ್ಟೆ ಬರುತ್ತೆ. ನೀವು ಏನ್ ಮಾಡೋದ್ ಬೇಕಿಲ್ಲ, ಹಾಸ್ಪಿಟಲ್ಗೆ ಹೋಗಿ ಟೈಮಿಗೆ ಚೆಕ್ಅಪ್ ಮಾಡಿಸ್ಬಿಟ್ಟು ಮಾತ್ರೆಗಳೆಲ್ಲ ನೀಟಾಗಿ ತಗೊಂಡ್ಬಿಟ್ಟು ಡಾಕ್ಟರ್ ಬರ್ದಿರೋ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಆರೋಗ್ಯ ನೋಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಪಕ್ಕದ ಮನೆ ಶಾಂತಮ್ಮ ಇಟ್ಕೊಂಡು ಏನೋ ಗಂಡ್ಮಗು ಹೆಣ್ಮಗು ಆಗುತ್ತೆ ಅಂತ ಹೇಳ್ತಿದ್ರು. ಅದೆಲ್ಲ ಯಾಕಷ್ಟೆಲ್ಲ ಕೆಡ್ಸ್ಕೊಂತೀರಮ್ಮ? ಜನರು ಹೇಳ್ತಿರ್ತಾರೆ, ನೀವ್ ಅದೆಲ್ಲ ತಿಳ್ಕೊಬಾರ್ದು, ಸರಿನಾ? ಗಂಡಾದ್ರೇನು ಹೆಣ್ಣಾದ್ರೇನು ಹುಟ್ಟದ್ ನಿಮ್ಮ ಮೊಮ್ಮಕ್ಳೇ ಅಲ್ವಾ? ಅದು ನಿಜನೇ, ಗಂಡಾದ್ರೇನು ಹೆಣ್ಣಾದ್ರೇನು ಮೊಮ್ಮಕ್ಳೇ ಅಂತ. ಹೌದು ರೀ, ನಿಮ್ಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ, ಹಾಸ್ಪಿಟ್ಲಿಗೆ ಹೋಗೋಣ? ಸರಿ ಬಾ ಹೋಗೋಣ. ರೀ, ನಿಮ್ ಕೇಳಿ, ನಮ್ಮ ಮಗುಗೆ ಐಸ್ ಕ್ರೀಮ್ ತಿನ್ಬೇಕಂತ ಐಸ್ ಕ್ರೀಮ್ ತಿಂದ್ರೆ ಶೀತ ಆಗುತ್ತೆ ಮಗುಗೆ, ಬೇಡ ಸುಮ್ಮನಿರು. ಮತ್ತೆ ಬಿರಿಯಾನಿನೂ ಬೇಡ, ಹೀಟ್ ಅದು ತುಂಬಾ. ನೀರ್ ಕೂಡ ತಗೋಬೇಡಿ, ನೀರ್ ಕುಡಿದ್ರೆ ಮಗು ಈಜಾಡುತ್ತೆ. ಗರ್ಭಿಣಿಗೆ ಒಳ್ಳೆ ಊಟ ಕೊಡ್ಬೇಕು ಆಯ್ತಾ? ಡಾಕ್ಟ್ರೇ, ಇಲ್ಲ, ಆ ಮಗು ಇದೆ ಅಂತ ಗೊತ್ತಾದಾಗ್ಲಿಂದ ದುಪ್ಪಟ್ಟು ಕೊಡ್ತಾ ಇದೀವಿ ಊಟನ. ಮಗು ಇದೆ ಅಂತ ಎರಡ್ಪಟ್ಟು ತಿನ್ನೋದಲ್ಲ, ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಪೌಷ್ಟಿಕ ಆಹಾರ ತಗೊಳ್ಳೇಬೇಕಾಗತ್ತೆ. ಈ ಟೈಮಲ್ಲಿ ತರಕಾರಿ ಹಣ್ಣು ಚೆನ್ನಾಗಿ ತಿನ್ಬೇಕು ಆಯ್ತಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿದ್ದೀವಿ ಡಾಕ್ಟರ್? ಅದ್ರ ಜೊತೆಗೆ ಎಕ್ಸಸೈಸ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ಬಾಡಿ ಮೂವ್ಮೆಂಟ್ ಇರ್ಬೇಕು, ಹಂಗೆ ಒಂದೇ ಜಾಗದಲ್ಲಿ ಕೂತ್ಕೋಬೇಡಿ. ಡಾಕ್ಟ್ರೇ, ಆದ್ರೆ ಇದ್ರಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಡೆಲಿವರಿ ಪ್ರಾಬ್ಲಮ್ ಅಂತ ಹೇಳ್ತಿದಾರಲ್ಲ? ಹಂಗಿದ್ರೆ ಅವ್ರಿಗೆ ಬಂದು ಡೆಲಿವರಿ ಮಾಡಕ್ ಹೇಳಿ. 20,000 ಫಾಲೋವರ್ಸ್ ಇದಾರೆ. ನಮ್ಗೆ 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇದ್ರಲ್ಲಿ. ಮೆಡಿಕಲ್ ಕಾಲೇಜ್ಗಿಂತ ಇವ್ರು ಗೂಗಲಲ್ಲೇ ಜಾಸ್ತಿ ಡಾಕ್ಟರ್ ಆಗೋದು. ಏನ್ ಮಾಡೋಣ, ನಮ್ ಜನರಿಗೆ ಗೂಗಲ್ಲೇ ಜಾಸ್ತಿ ನಂಬಿಕೆ ನಮ್ಗಿಂತ. ಹೌದು ಡಾಕ್ಟರ್, ನಾನು ಪ್ರೆಗ್ನೆಂಟ್ ಆದಾಗಿಂದ ನಮ್ಮ ಮನೇಲಿ ನಾನು ಹೆಜ್ಜೆ ಇಟ್ರೆ ಎಲ್ಲಿ ಸೌದೋಗ್ಬಿಡ್ತೀನಿ ಅನ್ನೋ ತರ ನೋಡ್ಕೊಂತಾ ಇದಾರೆ. ಕೇಳಿದ್ರ ರೀ, ನಾನು ಪ್ರೆಗ್ನೆಂಟ್ ಆಗಿರೋದಷ್ಟೇ, ಗ್ಲಾಸ್ ಅಲ್ಲ, ಹ್ಯಾಂಡಲ್ ವಿತ್ ಕೇರ್ ಅಂತ ಓಡ್ ಹಾಕಿ ನೋಡ್ಕೊಳ್ಳೋದಕ್ಕೆ. ಪ್ರೆಗ್ನೆಂಟ್ ವಿಮೆನ್ ಕೇರ್ ಮಾಡ್ಬೇಕು, ಅದ್ ನಮ್ ಕರ್ತವ್ಯ. ಹಾಗಂತ ಹೇಳಿ ಅವ್ರನ್ನ ಹೆದರ್ಸ್ಬಾರ್ದು, ಆಯ್ತಾ? ನೀವು ಸ್ವಲ್ಪ ವಾಟ್ಸಪ್ಪಲ್ಲಿ ಇರೋದನ್ನು ಕಮ್ಮಿ ಮಾಡಬೇಕು. ಹಾಗೆ ನಿಮ್ಗೆ ಏನೇನು ಎಕ್ಸಸೈಸಸ್ ಏನೇನ್ ಕೇರ್ ತಗೋಬೇಕು ನಮ್ಮ ಇಂಟರ್ನ್ ಎಲ್ಲ ಹೇಳ್ತಾರೆ, ಓಕೆನಾ? ಅದನ್ನ ಫಾಲೋ ಮಾಡಿ ರೀ ರೀ, ಬನ್ನಿ ಇಲ್ಲಿ. ಏನಾಯ್ತು? ಹೊಟ್ಟೆ ಹಾಕೊಂಡು ನೋಡ್ತಾ ಇದೆ. ಆಯ್ತಾಯ್ತು. ಅಮ್ಮ ಅಮ್ಮ, ಇವ್ಳದ್ ನೋವು ಕಾಣಿಸ್ಕೊಂಡಿತ್ತೆ, ಬನ್ನಿ ಅಮ್ಮ. ಡೆಲಿವರಿ ಪೇನ್ ಇರ್ಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾ. ಅಲ್ಲ ಅಪ್ಪ, ಇಷ್ಟೊತ್ತಲ್ಲಿ ಯಾವ ಹಾಸ್ಪಿಟ್ಲ್ ತೆಗ್ದಿರುತ್ತೆ? BGS ಆಸ್ಪತ್ರೆ ಕಣ್ಲ, 24/7 ಓಪನ್ ಇರ್ತದೆ. ಸರಿಯಪ್ಪ, ಆಯ್ತು ಹೋಗೋಣ, ಬನ್ನಿ ಬನ್ನಿ. ನಡೆದು ಹಲೋ, BGS ಆಸ್ಪತ್ರೆಯಿಂದನಾ?
ನಮ್ಮ ಸೊಸೆಗೆ ಹಿರಿಗೆ ನೋವು ಬಂದಿದೆ, ಆಂಬ್ಯುಲೆನ್ಸ್ ಕಳಿಸ್ಕೊಡಿ. ಖಂಡಿತ ಸರ್. ನಿಮ್ಮ ಅಡ್ರೆಸ್ ಹೇಳಿ. ನಮ್ಮ ಅಡ್ರೆಸ್ಸು ಕಂಗ್ರ್ಯಾಚುಲೇಷನ್ ಬ್ರದರ್, ಗಂಡು ಮಗು. ಥ್ಯಾಂಕ್ ಯು ಸರ್. ಅಮ್ಮ ಮಗು ಚೆನ್ನಾಗಿದ್ದಾರೆ, ನೋಡ್ಕೋಬೋದು. ಅಬ್ಬಾ ದೇವ್ರೇ.